IPL 2026 ಅಲ್ಲಿ RCBಗೆ ಮತ್ತೊಂದು ಟ್ರೇಡ್ ಡೀಲು. ಈ ಒಂದು ಟ್ರೇಡ್ ಒನ್ ಆಫ್ ದಿ ಬೆಸ್ಟ್ ಟ್ರೇಡ್ ಆಗುತ್ತಾ? ದೋಸ್ತಿಗೋಸ್ಕರ ಯಾರಾದ್ರೂ ಟೀಮ್ ಅನ್ನು ಬಿಡ್ತಾರ? ಏಷ್ಯಾ ಕಪ್ 2025 ಅಲ್ಲಿ ಬಿಗ್ಗೆಸ್ಟ್ ಶಾಕಿಂಗ್ ಅಪ್ಡೇಟ್ಸ್ ಬರೋಬ್ಬರಿ ಎರಡು ಬಿಗ್ ಸೂಪರ್ ಸ್ಟಾರ್ ಗೆ ನಮ್ಮ ಮ್ಯಾನೇಜ್ಮೆಂಟ್ ಗುಡ್ ಬೈ ಹೇಳಿದ್ದಾರೆ. ಫೈನಲಿ KKR ನಲ್ಲಿ ವೆಂಕಟೇಶ್ ಅಯ್ಯರ್ ಟೀಮ್ ಅನ್ನು ಬಿಡೋ ಮಾತೇ ಇಲ್ಲ. ಯಾಕೆ ಗೊತ್ತಾ? ಇದ್ರ ಬಗ್ಗೆ ಪಿನ್ ಟು ಪಿನ್ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಬೇಗ ಲೈಕ್ ಮಾಡಿ ಮತ್ತು IPL ನ ಪ್ರತಿಯೊಂದು ಅಪ್ಡೇಟ್ಸ್ ಗೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬೇಗ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಅಪ್ಡೇಟ್, ಏಷ್ಯಾ ಕಪ್ 2025 ಗೆ ನಮ್ಮ ಇಂಡಿಯಾ ಸ್ಕ್ವಾಡ್ ನ ಇದೇ ಮಂತ್ ಆಗಸ್ಟ್ 19ಕ್ಕೆ ಚೀಫ್ ಸೆಲೆಕ್ಟರ್ ಅಜಿತ್ ಅಗರ್ಕರ್ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ನಮ್ಮ ಇಂಡಿಯಾ ಸ್ಕ್ವಾಡ್ ನ ಅನೌನ್ಸ್ಮೆಂಟ್ ಮಾಡಲಿದ್ದಾರೆ. ಆದ್ರೆ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ ಈ ಒಂದು ಸ್ಕ್ವಾಡ್ ನಲ್ಲಿ ಮೋಸ್ಟ್ ಡಿಸರ್ವಿಂಗ್ ಪ್ಲೇಯರ್ ಶ್ರೇಯಸ್ ಅಯ್ಯರ್ ಆಲ್ ಸೆಟ್ ಈ ಒಂದು ಸ್ಕ್ವಾಡ್ ನಿಂದ ಔಟ್ ಆಗ್ತಾರೆ ಅಂತೇಳಿ ಒಂದು ಅಪ್ಡೇಟ್ ಇದೆ. ಮತ್ತು ಒನ್ ಆಫ್ ದಿ T20 ಅಲ್ಲಿ ಬೆಸ್ಟ್ ಬ್ಯಾಟರ್ ಆಗಿರುವಂತಹ ಯಶಸ್ವಿ ಜೈಸ್ವಾಲ್ ಸಹ ಈ ಒಂದು ಸ್ಕ್ವಾಡ್ ನಿಂದ ಔಟ್ ಆಗ್ತಾ ಇದ್ದಾರೆ. ಜೈಸ್ವಾಲ್ ಅವರ ಬಗ್ಗೆ ಹೇಳ್ಬೇಕಾದ್ರೆ ನನ್ನ ಪ್ರಕಾರ ಇವರು ನಮ್ಮ ಇಂಡಿಯಾ ಪರ ಓಪನಿಂಗ್ ಮಾಡಲೇಬೇಕು ಅಂತ ಒಂದು ಕ್ಯಾಲಿಬರ್ ಇರುವಂತಹ ಪ್ಲೇಯರ್. ಬಟ್ ಯಾವ ರೀಸನ್ ಮೇಲೆ ಜೈಸ್ವಾಲ್ಗೆ ಔಟ್ ಮಾಡ್ತಿದ್ರೆ ಗೊತ್ತಿಲ್ಲ. ಮೇ ಬಿ ಇಲ್ಲಿ ಜಿಜಿ ಅವರು ಮತ್ತು ಅಜಿತ್ ಅಗರ್ಕರ್ ಅವರು ಶುಭ್ಮನ್ ಗಿಲ್ಗೆ ಬ್ಯಾಕ್ ಮಾಡ್ತಿದ್ರೆ ಅಂತೇಳಿ ಒಂದು ಡೌಟ್ ಬರ್ತದೆ. ನನ್ನ ಪ್ರಕಾರ ಶುಭ್ಮನ್ ಗಿಲ್ ಗಿಂತ ಮೋಸ್ಟ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಇಲ್ಲಿ ಯಶಸ್ವಿ ಜೈಸ್ವಾಲ್. ಇಫ್ ಸಪೋಸ್ ಇದೇ ಒಂದು ಟ್ರೂ ಆದ್ರೆ ಡೆಫಿನೆಟ್ ಆಗಿ ಏನೋ ಒಂದು ಪಾಲಿಟಿಕ್ಸ್ ನಡೆಯೋದು ಗ್ಯಾರಂಟಿ. ನಾನಿಲ್ಲಿ ಶುಭ್ಮನ್ ಗಿಲ್ಗೆ ಡಿಸ್ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ನೋ ಡೌಟ್ ಅಬೌಟ್ ಇಟ್. ಶುಭ್ಮನ್ ಗಿಲ್ ಇಸ್ ಎ ಸೂಪರ್ ಸ್ಟಾರ್, ಕ್ಲಾಸ್ ಪ್ಲಸ್ ಮಾಸ್ ಮಿಕ್ಸ್ ಮಾಡಿದ್ರೆ ಅದು ಶುಭ್ಮನ್ ಗಿಲ್. ಆದ್ರೆ ಶುಭ್ಮನ್ ಗಿಲ್ಗಿಂತ ಜಾಸ್ತಿ ಡಿಸರ್ವಿಂಗ್ ಪ್ಲೇಯರ್ ಅದು ಯಶಸ್ವಿ ಜೈಸ್ವಾಲ್. ಈ ಒಂದು ಮಾತನ್ನು ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಒಪ್ಲೇಬೇಕು. ನೀವೇನಂತೀರಾ, ಶುಭ್ಮನ್ ಗಿಲ್ಲ ಅಥವಾ ಯಶಸ್ವಿ ಜೈಸ್ವಾಲ್? ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಮಾಡಿ, ನಾವು ಕಾಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಶ್ರೇಯಸ್ ಅಯ್ಯರ್ ಸಹ ಆಲ್ಸೆಟ್ ಈ ಒಂದು ಏಷ್ಯಾ ಕಪ್ ಸ್ಕ್ವಾಡ್ ಇಂದ ಔಟ್ ಆಗ್ತಿದ್ದಾರೆ ಅಪ್ಡೇಟ್ ಇದೆ. ಡೆಫಿನೆಟ್ ಆಗಿ ನನ್ನ ಪ್ರಕಾರ ಈ ಒಂದು ಏಷ್ಯಾ ಕಪ್ ಸ್ಕ್ವಾಡ್ ನಲ್ಲಿ ಶ್ರೇಯಸ್ ಅಯ್ಯರ್ ಡಿಸರ್ವ್ ಮಾಡ್ತಾರೆ. ಬಟ್ ಆ ಒಂದು 11 ನಲ್ಲಿ ಶ್ರೇಯಸ್ ಅಯ್ಯರ್ಗೆ ಚಾನ್ಸ್ ಇಲ್ಲ ಅಂತ ನನ್ನ ನೀವೇ ಥಿಂಕ್ ಮಾಡಿ. ಮೇ ಬಿ ನಮ್ಮ ಇಂಡಿಯಾ ಪ್ಲೇಯಿಂಗ್ 11 ಏಷ್ಯಾ ಕಪ್ ಗೆ ಪ್ರಾಬಲಿ ನನ್ನ ವ್ಯೂನ ಮೇಲೆ ಅಲ್ಲಿ ಶುಭ್ಮನ್ ಗಿಲ್ ಬರುವಂತಹ ಚಾನ್ಸ್ ಇದೆ. ಇಫ್ ಸಪೋಸ್ ಯಶಸ್ವಿ ಜೈಸ್ವಾಲ್ ಔಟ್ ಆದ್ರೆ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ನ ಪ್ರಕಾರ ಯಶಸ್ವಿ ಜೈಸ್ವಾಲ್ ಗೆ ಚಾನ್ಸ್ ಇಲ್ಲ ಅಂತೇಳಿ ರಿಪೋರ್ಟ್ ಮಾಡಿದೆ. ಅದು ನಮಗೆ ಆಗಸ್ಟ್ 19ಕ್ಕೆ ಗೊತ್ತಾಗುತ್ತೆ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ, ಯಾರೆಲ್ಲ ಸೆಲೆಕ್ಟ್ ಆಗಿಲ್ಲ ಅಂತೇಳಿ ಅವಾಗ ಡಿಸ್ಕಸ್ ಮಾಡೋಣ. ಬಟ್ ಆಸ್ ಪರ್ ನಾವು ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ನ ಪ್ರಕಾರ ಯಶಸ್ವಿ ಜೈಸ್ವಾಲ್ ಏಷ್ಯಾ ಕಪ್ ಸ್ಕ್ವಾಡ್ ನಲ್ಲಿ ಚಾನ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಂಡಿಯಾ ಪ್ರಾಬಲಿ ಓಪನಿಂಗ್ ಪೇರು ಅಭಿಷೇಕ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಆಗುವಂತ ಚಾನ್ಸ್ ಇದೆ. ಇಫ್ ಸಪೋಸ್ ಶುಭ್ಮನ್ ಗಿಲ್ಗೆ ಚಾನ್ಸ್ ಕೊಟ್ಟಿಲ್ಲಪ್ಪ ಅಂದ್ರೆ ಮೇ ಬಿ ಸಂಜು ಸ್ಯಾಮ್ಸನ್ ಆ ಒಂದು ಓಪನಿಂಗ್ ಮಾಡುವಂತ ಚಾನ್ಸ್ ಇದೆ. ಮತ್ತು ಇಂಡಿಯಾಗೆ ಆ ಒಂದು ರೈಟ್ ಅಂಡ್ ಲೆಫ್ಟ್ ಕಾಂಬಿನೇಷನ್ ಬೇಕಪ್ಪ ಅಂದ್ರೆ ಅಲ್ಲಿ ಅಭಿಷೇಕ್ ಶರ್ಮಾ ಓಪನಿಂಗ್ ಮಾಡ್ತಾರೆ. ಇಫ್ ಸಪೋಸ್ ಅವರು ಬೇಗ ಹೊಡೆದ್ರಪ್ಪ ಅಂದ್ರೆ ನಂಬರ್ 3 ಅಲ್ಲಿ ಅಲ್ಲಿ ತಿಲಕ್ ವರ್ಮ ಬರುವಂತ ಚಾನ್ಸ್ ಇದೆ. ಇಲ್ಲಪ್ಪ ಸಂಜು ಅವರು ಹೊಡೆದ್ರಪ್ಪ ಅಂದ್ರೆ ಸ್ಟ್ರೈಟ್ ಅವೇ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಬರುವಂತ ಚಾನ್ಸ್ ಇದೆ. ಈ ಒಂದು ಟ್ಯಾಕ್ಟಿಕ್ ನ ನಮ್ಮ ಟೀಮ್ ಇಂಡಿಯಾ ಮಾಡುವಂತ ಚಾನ್ಸ್ ಇದೆ ಆ ಒಂದು ಏಷ್ಯಾ ಕಪ್ ಟೂರ್ನಮೆಂಟ್ ಅಲ್ಲಿ. ನೀವೇನಂತೀರಾ? ಈ ಒಂದು ರೈಟ್ ಅಂಡ್ ಲೆಫ್ಟ್ ಕಾಂಬಿನೇಷನ್ ಮೇಂಟೈನ್ ಮಾಡಬೇಕಾ ಅಥವಾ ಸ್ಟ್ರೈಟ್ ಅವೇ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೋ ಆ ಪ್ರಕಾರ ಹೋಗ್ಬೇಕಂತೇಳಿ ಕಮೆಂಟ್ಸ್ ಮಾಡಿ. ಬಟ್ ನಮ್ಮ ಟೀಮ್ ಇಂಡಿಯಾ ಆಲ್ಮೋಸ್ಟ್ ಟಾಪ್ 4 ಕನ್ಫರ್ಮ್. ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಅಥವಾ ಶುಭ್ಮನ್ ಗಿಲ್ ಓಪನಿಂಗ್ ಮಾಡ್ತಾರೆ. ನಂಬರ್ 3 ಅಲ್ಲಿ ತಿಲಕ್ ವರ್ಮಾ, ನಂಬರ್ 4 ಅಲ್ಲಿ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್, ನಂಬರ್ 5 ಅಲ್ಲಿ ಜಿತೇಶ್ ಶರ್ಮಾ ಬರುವಂತಹ ಚಾನ್ಸ್ ಇದೆ, ನಂಬರ್ 6 ಅಲ್ಲಿ ಹಾರ್ದಿಕ್ ಪಾಂಡ್ಯ. ಈ ತರ ಬ್ಯಾಟಿಂಗ್ ಆರ್ಡರ್ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಶ್ರೇಯಸ್ ಅಯ್ಯರ್ಗೆ ಚಾನ್ಸ್ ಇಲ್ಲ. ಆ ಒಂದು ರೀಸನ್ ಮೇಲೆ ಮೇ ಬಿ ಶ್ರೇಯಸ್ ಅಯ್ಯರ್ಗೆ ಈ ಒಂದು ಏಷ್ಯಾ ಕಪ್ ಸ್ಕ್ವಾಡ್ ನಲ್ಲಿ ಸೆಲೆಕ್ಟ್ ಮಾಡಿದ್ರೆ ನಾನು ಸರ್ಪ್ರೈಸ್ ಆಗಲ್ಲ. ಬಟ್ ಏನಪ್ಪಾ ಅಂದ್ರೆ ಒಂದು ಮಾತ್ರ ಕನ್ಫರ್ಮ್, ಈಗ ಯಶಸ್ವಿ ಜೈಸ್ವಾಲ್ ಅವರ ಪ್ಲೇಸ್ ಗೆ ಶುಭ್ಮನ್ ಗಿಲ್ ನಾವು ಇಲ್ಲಿ ಪಿಕ್ ಮಾಡ್ತಿದ್ರೆ ಡೆಫಿನೆಟ್ ಆಗಿ ನಾನು ಇದಕ್ಕೆ ಅಗ್ರಿ ಮಾಡಲ್ಲ. ಯಾಕೆಂದ್ರೆ ಯಶಸ್ವಿ ಜೈಸ್ವಾಲ್ ಡಿಸರ್ವ್ ಮಾಡ್ತಾರೆ. ನೆಕ್ಸ್ಟ್ ಅಪ್ಡೇಟ್, ವಾಷಿಂಗ್ಟನ್ ಸುಂದರ್ ಗೌತಮ್ ಗಂಭೀರ್ ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಮೊದಲು ಈ ಒಂದು ಸ್ಟೇಟ್ಮೆಂಟ್ ನ ಕೇಳಿ ಆಮೇಲೆ ಕಮೆಂಟ್ಸ್ ಮಾಡಿ. ಏನಪ್ಪಾ ಅಂದ್ರೆ ಸುಂದರ್ ಹೇಳ್ತಾ ಇದ್ದಾರೆ, ಗೌತಮ್ ಗಂಭೀರ್ ಅವರ ಜರ್ಸಿ ನಂಬರ್ ಮತ್ತು ನನ್ನ ಜರ್ಸಿ ನಂಬರ್ ಸೇಮ್, ಮತ್ತು ಅವರು ಲೆಫ್ಟ್ ಹ್ಯಾಂಡೆಡ್ ಮತ್ತು ನಾನು ಸಹ ಲೆಫ್ಟ್ ಹ್ಯಾಂಡೆಡ್, ಮತ್ತು ಅವರು ಎಲಿಗೆಂಟ್ ಪ್ಲೇಯರ್. ಅದೇ ರೀತಿಯಾಗಿ ನಾನು ಒಂದೇ ಒಂದು ಇಷ್ಟಪಡಲ್ಲ, ಏನಪ್ಪಾ ಅಂದ್ರೆ
ಅವರ ವಿರುದ್ಧ ನಾನು ಬಾಲಿಂಗ್ ಹಾಕಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಅವರು ನನ್ನ ವಿರುದ್ಧ ಸೂಪರ್ ಗುಡ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಓಕೆ, ನಾನೆಲ್ಲ ಅಗ್ರಿ ಮಾಡ್ತೀನಿ, ಅವರು ಸೂಪರ್ ಪ್ಲೇಯರು, ಎಲಿಗೆಂಟ್ ಪ್ಲೇಯರು, ಅದ್ರ ಬಗ್ಗೆ ನೋ ಡೌಟ್ ಅಬೌಟ್ ಇಟ್. ಆದ್ರೆ ಕೊನೆಯ ಸ್ಟೇಟ್ಮೆಂಟ್ ಅನ್ನು ಗುರು, ನಾನು ಅವರ ವಿರುದ್ಧ ಬಾಲಿಂಗ್ ಹಾಕೋಕೆ ಇಷ್ಟಪಡಲ್ಲ, ಯಾಕಂದ್ರೆ ಅವರು ನನ್ನ ವಿರುದ್ಧ ಸೂಪರ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ. ರೈಸಿಂಗ್ ಪುಣೆ ಸೂಪರ್ ಜಂಟು ಆ ಟೀಮ್ ಅಲ್ಲಿ ವಾಷಿಂಗ್ಟನ್ ಸುಂದರು ಇದ್ದಾಗ ಗೌತಮ್ ಗಂಭೀರ್ಗೆ ಬಾಲಿಂಗ್ ಹಾಕಿದಾಗ ನಾನು ಸಹ ಅಬ್ಸರ್ವ್ ಮಾಡಿದ್ದೀನಿ, ನಾನು ಸಹ ಮ್ಯಾಚ್ ನೋಡಿದ್ದೀನಿ. ಗೌತಮ್ ಗಂಭೀರ್ ಕ್ಲಿಯರ್ ಆಗಿ ಸ್ಟ್ರಗಲ್ ಮಾಡ್ತಾ ಇದ್ರು ಅಗೇನೆಸ್ಟ್ ವಾಷಿಂಗ್ಟನ್ ಸುಂದರ್ ವಿರುದ್ಧ. ಬಟ್ ಬಕೆಟ್ ಇಡಬೇಕು, ಆದ್ರೆ ಇಷ್ಟೊಂದು ಬಕೆಟ್ ಇಡುವಂತಹ ಅವಶ್ಯಕತೆ ಇದೆಯಾ? ಸೊ ಟೀಮ್ ಅಲ್ಲಿ ಸೆಲೆಕ್ಷನ್ಗೋಸ್ಕರ ವಾಷಿಂಗ್ಟನ್ ಸುಂದರು ಈ ತರ ಬಕೆಟ್ ನ ಹಿಡಿತಾ ಇದ್ದಾರೆ. ಸೊ ಬಕೆಟ್ ಹಿಡಿಯುವಂತಹ ಅವಶ್ಯಕತೆ ಇಲ್ಲ ಗುರು, ನಿಮ್ಮ ಹತ್ರ ಸೂಪರ್ ಆಗಿ ಟ್ಯಾಲೆಂಟ್ ಇದೆ, ಆ ಟ್ಯಾಲೆಂಟ್ ಮುಖಾಂತರ ಟೀಮ್ ಇಂಡಿಯಾಕ್ಕೆ ಸೆಲೆಕ್ಷನ್ ಆಗಿ, ಆದ್ರೆ ಈ ತರ ಬಕೆಟ್ ಹಿಡಿಯುವ ಮುಖಾಂತರ ಸೆಲೆಕ್ಷನ್ ಆಗೋದು ಬೇಡ ಗುರು. ಸೊ ನೀವೇನಂತಾರೆ ಈ ಒಂದು ಸ್ಟೇಟ್ಮೆಂಟ್ ಬಗ್ಗೆ? ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ವೆಂಕಟೇಶ್ ಅಯ್ಯರ್ ಅವರ ಬಗ್ಗೆ. ವೆಂಕಿ ಲೇಟೆಸ್ಟ್ ಆಗಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. KKR ಕೋಚ್ ವಿದ್ಯಾಸಾಗರ್ ಅವರ ಜೊತೆ ನಾನು ಟ್ರೈನಿಂಗ್ ನ ಮಾಡ್ತಿದ್ದೀನಿ, ಡೈಲಿ ಫಿಟ್ನೆಸ್ ನ ಮೇಂಟೈನ್ ಮಾಡ್ತಿದ್ದೀನಿ. ಒನ್ಸ್ ನಾನು ಫಿಟ್ ಆಗ್ತೀನಿ ಅವಾಗ ರಂಜಿ ಟ್ರೋಫಿ ಆ ಒಂದು ಮ್ಯಾಚ್ ಅಲ್ಲಿ ಪರ್ ಡೇ 15 ಅವರ್ಸ್ ಬಾಲಿಂಗ್ ಹಾಕೋಕೆ ರೆಡಿ ಅಂತೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಈ ಒಂದು ಸ್ಟೇಟ್ಮೆಂಟ್ ನ ಪ್ರಕಾರ ಯಾವುದೇ ಕಾರಣಕ್ಕೂ ವೆಂಕಟೇಶ್ ಅಯ್ಯರ್ KKR ನ ಬಿಟ್ಟು ಹೋಗಲ್ಲ. ಇಫ್ ಸಪೋಸ್ ವೆಂಕಟೇಶ್ ಅಯ್ಯರ್ ನ ಮಿನಿ ಆಕ್ಷನ್ ಅಲ್ಲಿ KKR ಮ್ಯಾನೇಜ್ಮೆಂಟ್ ಬಿಟ್ರು ಅವರಿಗೆ ಮತ್ತೆ ಕಡಿಮೆ ಪ್ರೈಸ್ ಅಲ್ಲಿ ಮತ್ತೆ ವೆಂಕಟೇಶ್ ಅಯ್ಯರ್ಗೆ ಬೈ ಬ್ಯಾಕ್ ಮಾಡೋದು ಕನ್ಫರ್ಮ್. ಸೊ ಈ ಒಂದು ಸ್ಟೇಟ್ಮೆಂಟ್ ನ ಪ್ರಕಾರ ಸೊ ನೋಡಬೇಕು. ಲಾಸ್ಟ್ IPL 2025 ಅಲ್ಲಿ ವೆಂಕಿ ವರ್ಸ್ಟ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಬಟ್ ಆ ಒಂದು ವರ್ಸ್ಟ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಾದ ಮೇಲೆ ನೆಕ್ಸ್ಟ್ IPL 2026 ಅಲ್ಲಿ ಯಾವ ರೀತಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ವೇಟ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್, ಸಂಜು ಸ್ಯಾಮ್ಸನ್ ದೋಸ್ತಿಗೋಸ್ಕರ RR ಟೀಮ್ ಅನ್ನು ಬಿಟ್ಟಿದ್ದಾರೆ. ಕಾಮಿಡಿ ಅಲ್ಲ, ಇಟ್ಸ್ ಸೀರಿಯಸ್. ಸಂಜು ಸ್ಯಾಮ್ಸನ್ ಮತ್ತು ಜಾಸ್ ಬಟ್ಲರ್ದು ಎಂತ ಬಾಂಡಿಂಗ್ ಅಂತೇಳಿ ಈಗ ಗೊತ್ತಾಗ್ತಿದೆ. ಸಂಜು ಮತ್ತು ಬಟ್ಲರ್ ಬರೋಬ್ಬರಿ 7 ವರ್ಷ ಕಾಲ RR ಟೀಮ್ ಅಲ್ಲಿ ಆಡಿದರೆ. ಶೋರ್ಲಿ 7 ವರ್ಷ ಆಡಿದರೆ ಅಂದ್ರೆ ಆ ಒಂದು ಬಾಂಡಿಂಗ್ ಮಾತ್ರ ಪಕ್ಕಾ ಇರುತ್ತೆ. ಆದ್ರೆ RR ಮ್ಯಾನೇಜ್ಮೆಂಟ್ ಅದೊಂದೇ ಕೇವಲ ಒಂದೇ ಒಂದು ಬಿಗ್ ಮಿಸ್ಟೇಕ್ ಇಂದ ಇವತ್ತಿನ ದಿನ ಬಟ್ಲರ್ ಅಷ್ಟೇ ಅಲ್ಲ, ಸಂಜು ಸಹ RR ಬಿಟ್ಟು ಹೋಗ್ತಾ ಇದ್ದಾರೆ. RR ಕ್ಯಾಪ್ಟನ್ ಸಂಜು ಸ್ಯಾಮ್ಸನ್ ಬಿಗ್ ಫ್ರಾಂಚೈಸಿ RR ಟೀಮ್ ಅನ್ನು ಲೀಡ್ ಮಾಡ್ತಿದ್ರು ಅಂತ ಪ್ಲೇಯರ್ ಇವತ್ತಿನ ದಿನ RR ಟೀಮ್ ಅನ್ನು ಬಿಟ್ಟು ಹೋಗ್ತಿದ್ದಾರೆ ಅಂದ್ರೆ ಕೇವಲ ಒಂದೇ ಒಂದು ರೀಸನ್, ಅದು ದೋಸ್ತಿ. ಆ ದೋಸ್ತಿಗೋಸ್ಕರ ಇವತ್ತಿನ ದಿನ RR ಟೀಮ್ ಅನ್ನು ಬಿಟ್ಟು ಬೇರೆ ಟೀಮ್ಗೆ ಹೋಗ್ತಾ ಇದ್ದಾರೆ. ಅಂದ್ರೆ ಬಟ್ಲರ್ ಏನ್ ತಪ್ಪು ಮಾಡಿದರೆ ಗುರು? ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದರೆ, ಸೂಪರ್ ಆಗಿ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ RR ಪರ. ಬಟ್ ಸ್ಟಿಲ್ ವೈ RR ಮ್ಯಾನೇಜ್ಮೆಂಟ್ ಬಟ್ಲರ್ಗೆ ಬಿಟ್ರು? ಧ್ರುವ್ ಶಿಮ್ರನ್ ಹಿಟ್ಮೇರ ಅಂತ ಪ್ಲೇಯರ್ಗೋಸ್ಕರ ಬಟ್ಲರ್ಗೆ ಬಿಟ್ಟಿದಾರ. ನೆಕ್ಸ್ಟ್ ಅಪ್ಡೇಟ್, RCB ಟ್ರೇಡ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಇದೆ. ಏನಪ್ಪಾ ಅಂದ್ರೆ ಆಕ್ಚುಲಿ ಈ ಪ್ಲೇಯರ್ ಲಾಸ್ಟ್ IPL 2025 ಅಲ್ಲಿ RCB ಟ್ರಯಲ್ಸ್ ಅಲ್ಲಿ ಇದ್ರು. ಬಟ್ ಅನ್ಫಾರ್ಚುನೇಟ್ಲಿ RCB ಮ್ಯಾನೇಜ್ಮೆಂಟ್ ಅವರಿಗೆ ಪಿಕ್ ಮಾಡೋಕ್ ಆಗಿಲ್ಲ. ಬಟ್ ಬೈ ಮಿಸ್ಟೇಕ್ ಅವರು SRH ಟೀಮ್ ಗೆ ಹೋಗಿದ್ದಾರೆ. ಯಾರಪ್ಪ ಅಂದ್ರೆ ಸ್ಮರನ್ ರವಿಚಂದ್ರನ್. ಸೊ ಈಗ RCB ಮ್ಯಾನೇಜ್ಮೆಂಟ್ ಆಲ್ಸೆಟ್ SRH ಟೀಮ್ ಗೆ ಅಪ್ರೋಚ್ ಮಾಡಿದೆ ಸ್ಮರನ್ ರವಿಚಂದ್ರನ್ ಗೆ ಟ್ರೇಡ್ ಮಾಡೋಕೆ. ಬಟ್ ಈ ಒಂದು ಟ್ರೇಡ್ ಡೀಲ್ ಆಗುತ್ತಾ ಅಥವಾ ಇಲ್ಲ ಅಂತೇಳಿ ಮುಂದೆ ನಮಗೆ ಕ್ಲಾರಿಟಿ ಬರುತ್ತೆ. ಬಟ್ ಆಸ್ ಪರ್ ನಾವು RCB ಮ್ಯಾನೇಜ್ಮೆಂಟ್ SRH ಗೆ ಅಪ್ರೋಚ್ ಮಾಡಿದೆ ಸ್ಮರನ್ ರವಿಚಂದ್ರನ್ಗೋಸ್ಕರ ಅಂತೇಳಿ ಒಂದು ಅಪ್ಡೇಟ್ ಇದೆ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ನೀವೇನಂತೀರಾ? RCB ಮ್ಯಾನೇಜ್ಮೆಂಟ್ ಈ ಒಂದು ಟ್ರೇಡ್ ನ ಮಾಡ್ಬೇಕಾ? ಸ್ಮರನ್ ರವಿಚಂದ್ರನ್ಗೆ ಪಿಕ್ ಮಾಡಬೇಕಾ? ಯಾಕಂದ್ರೆ ರೀಸೆಂಟ್ ಆಗಿ ಮಹಾರಾಜ ಟ್ರೋಫಿಯಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಿದ್ದಾರೆ ಮತ್ತು ಡೊಮೆಸ್ಟಿಕ್ ಅಲ್ಲಿ ಸಹ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಸ್ಮರನ್ ರವಿಚಂದ್ರನ್. ಸೊ ಈಗ ಆಲ್ ಸೆಟ್ RCB ಮ್ಯಾನೇಜ್ಮೆಂಟ್ ಅವರಿಗೆ ಟ್ರೇಡ್ ಮಾಡೋಕೆ ರೆಡಿ ಆಗಿದೆ. ಬಟ್ ಈ ಒಂದು ಡೀಲ್ ಆಗುತ್ತಾ ಅಥವಾ ಇಲ್ಲ ಅಂತೇಳಿ ನಮಗೆ ಮುಂದೆ ಒಂದು ಕ್ಲಾರಿಟಿ ಬರುತ್ತೆ. ಅದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದ್ರು ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಇದು ಸದ್ಯ ಇರುವಂತಹ ಇವತ್ತಿನ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನೇ ಡೌಟ್ ಇದ್ರು ಪ್ರತಿಯೊಬ್ಬ IPL ಫ್ಯಾನ್ಸ್ ನಿಮ್ಮ ಕಾಮೆಂಟ್ಸ್ ನ ನಿಮ್ಮ ಕ್ವಶನ್ ನ ಕಮೆಂಟ್ ಮಾಡಿ. ನಿಮ್ಮೆಲ್ಲ ಕಾಮೆಂಟ್ ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.